Hello everyone, welcome to Digital Learning Department of College Education Karnataka. In this COVID-19 era, we learned a lot about technologies and some other things. In this view, it's a boon, not a curse to us. Today, I am going to teach session 14 of Principles of Macroeconomics of University of Mysore, which assigned to third semester of BA. ಈ ದಿನ ಮೈಸೂರು ವಿಶ್ವವಿದ್ಯಾನಿಲಯವು BAಯ 3ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಪತ್ರಿಕೆಯಾದಂತಹ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು ಪತ್ರಿಕೆಯಲ್ಲಿನ 14ನೇ ಅವಧಿಯನ್ನು ನಾನು ಬೋಧನೆ ಮಾಡ್ತಾ ಇದ್ದೇನೆ. This session about evaluation of the classical theory of employment. In earlier classes, all of you know about the classical theory of employment. You all learned assumptions of this theory and what are the implications of this theory and how to determine employment and output and income in the economy in the view of classicalist. ಈಗಾಗಲೇ ನೀವೆಲ್ಲರೂ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟಿನ ಕಲ್ಪನೆಗಳು ಮತ್ತು ಆ ಒಂದು ಸಿದ್ಧಾಂತವು ಉದ್ಯೋಗ ನಿರ್ಧರಿಸುವಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಟುಡೇ ವಿ ವಿಲ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇವ್ಯಾಲ್ಯುವೇಷನ್ ಆಫ್ ದಿಸ್ ಥಿಯರಿ. ಇವ್ಯಾಲ್ಯುವೇಷನ್ ಯಾವುದೇ ಒಂದು ಸಿದ್ಧಾಂತ ಅಥವಾ ಯಾವುದೇ ಒಂದು ಸಂಗತಿಯ ಮೌಲ್ಯಮಾಪನ ಅನ್ನುವಂಥದ್ದು ಇಟ್ ಕಂಟೈನ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಗುಣಗಳು ಮತ್ತು ಅವಗುಣಗಳೆರಡನ್ನೂ ಒಳಗೊಂಡಿರುತ್ತೆ. ಟುಡೇ ವಿ ಎಂಫಸೈಸ್ಡ್ ಆನ್ ಮೆರಿಟ್ ಆಫ್ ದಿಸ್ ಥಿಯರಿ. ಈ ದಿನ ನಾವು ಈ ಒಂದು ಸಿದ್ಧಾಂತದ ಗುಣಗಳು ಅಥವಾ ಪ್ರಾಮುಖ್ಯತೆ ಅಥವಾ ಇಂಗಿತಾರ್ಥಗಳ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. Merits of classical theory. What are the merits are there in this theory? We are going to learn about this. Classical theory is not a theory given single economist. ಕ್ಲಾಸಿಕಲ್ ಥಿಯರಿ ಅನ್ನುವಂಥದ್ದು ಹಲವು ಅರ್ಥಶಾಸ್ತ್ರಜ್ಞರ ಕೂಸಾಗಿದೆ. ಅಂದರೆ ಹಲವು ಅರ್ಥಶಾಸ್ತ್ರಜ್ಞರುಗಳು ಈ ಒಂದು ಸಿದ್ಧಾಂತಕ್ಕಾಗಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿರೋದನ್ನು ನಾವು ಗುರುತಿಸ್ಬೋದು. ನೇಮ್ಲಿ ಆ್ಯಡಮ್ ಸ್ಮಿತ್, ರಿಕಾರ್ಡೋ, ಜೆಬಿಸೆ, ಮಾರ್ಷಲ್, ಪಿಗು ಎಟ್ಸೆಟ್ರಾ. ಇವರೆಲ್ಲರೂ ಸಹ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರಾಗಿದ್ದು ಈ ಒಂದು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರೋದನ್ನು ನಾವು ಗುರುತಿಸಬಹುದಾಗಿದೆ. Let us begin. What are the merits are there in classical theory? ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಅಥವಾ ಸಾಂಪ್ರದಾಯಿಕ ಸಿದ್ಧಾಂತವು ಒಳಗೊಂಡಿರುವಂತಹ ಗುಣಗಳು ಅಥವಾ ಇಂಗಿತಾರ್ಥಗಳು ಯಾವೆಲ್ಲ ಇದ್ದಾವೆ ಅನ್ನೋದನ್ನು ನಾವೀಗ ಒಂದೊಂದೇ ನೋಡ್ತಾ ಹೋಗೋಣ. Automatic adjustment, no possibility of general overproduction, no general unemployment, inbuilt flexibility, better utilization of resources, equality between savings and investment, neutral role of money. These are the main merits of classical theory. Automatic adjustment, ಸ್ವಯಂ ಚಾಲಿತ ಹೊಂದಾಣಿಕೆ. ಅಧಿಕ ಉತ್ಪಾದನೆ ಆರ್ಥಿಕತೆಯಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಎರಡನೇ ಗುಣ. ಮೂರನೆಯದು ನೋ ಜನರಲ್ ಅನ್ಎಂಪ್ಲಾಯ್ಮೆಂಟ್, ಯಾವುದೇ ಸಾರ್ವತ್ರಿಕ ನಿರುದ್ಯೋಗ ಅನ್ನೋದು ಆರ್ಥಿಕತೆಯಲ್ಲಿ ಕಂಡುಬರೋದಿಲ್ಲ. ಹಾಗೆಯೇ ಅಂತರ್ಗತವಾಗಿ ಇರುವಂತಹ ನಮ್ಯತೆ, ಫ್ಲೆಕ್ಸಿಬಿಲಿಟಿ ಅಥವಾ ಅಂತರ್ಗತ ಹೊಂದಾಣಿಕೆ. ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಆದರ್ಶ ಬಳಕೆ. ಸಂಪನ್ಮೂಲಗಳ
ಉತ್ತಮ ಬಳಕೆ. ಹಾಗೆಯೇ ಮುಂದಿನ ಪಾಯಿಂಟ್ ಹೂಡಿಕೆ ಮತ್ತು ಉಳಿತಾಯಗಳ ನಡುವಿನ ಸಮತೋಲನ. ಹಣದ ತಟಸ್ಥತೆ, ಆರ್ಥಿಕತೆಯಲ್ಲಿ ಹಣದ ಪಾತ್ರ ತಟಸ್ಥವಾಗಿರುತ್ತೆ ಅನ್ನುವಂಥದ್ದು. ಇಷ್ಟು ಅಂಶಗಳನ್ನು ನಾವು ಮೆರಿಟ್ಸ್ ಆಫ್ ಕ್ಲಾಸಿಕಲ್ ಥಿಯರಿ ಅಂತ ಹೇಳಿ ಗುರುತಿಸ್ಬೋದಾಗಿದೆ. ನೌ ಲೆಟ್ ಅಸ್ ಲರ್ನ್ ಒನ್ ಬೈ ಒನ್. ಆಟೋಮೇಟಿಕ್ ಅಡ್ಜಸ್ಟ್ಮೆಂಟ್, ಸ್ವಯಂ ಚಾಲಿತ ಹೊಂದಾಣಿಕೆ. ಈಕ್ವಿಲಿಬ್ರಿಯಂ ಇಸ್ ಎಸ್ಟಾಬ್ಲಿಷ್ಡ್ ಥ್ರೂ automatic adjustment of demand and supply in the economy, according to classicalist. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕತೆಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಸ್ವಯಂಚಾಲಿತವಾಗಿ ಸಮತೋಲನವು ಸಾಧನೆ ಆಗುತ್ತೆ ಅಂತ ಹೇಳಿದರೆ, ಸ್ವಯಂಚಾಲಿತವಾಗಿ ತನ್ನ ಮೊದಲನೇ ಸ್ಥಿತಿಗೆ ಆರ್ಥಿಕತೆ ಬಂದು ತಲುಪುತ್ತೆ. ಯಾವುದೇ ಏರಿಳಿತಗಳಾದ್ರೂ ಸಹ ಅದು ತನಗೆ ತಾನೇ ಸರಿಪಡಿಸ್ಕೊಳ್ಳುತ್ತೆ. ಅಂತಹ ಮೆಕಾನಿಸಮು ಆರ್ಥಿಕತೆಯಲ್ಲಿ ಸ್ವಯಂ ಇರುತ್ತೆ ಎನ್ನುವಂಥದ್ದು ಅವರ ವಾದ. ಇದನ್ನೇ ಅವರು ಸ್ವಯಂಚಾಲಿತ ಹೊಂದಾಣಿಕೆ ಅಂತೇಳಿ ಗುರುತಿಸ್ತಾರೆ. ಈ ಸ್ವಯಂಚಾಲಿತ ಹೊಂದಾಣಿಕೆಗೆ ಹೆಲ್ಪ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಮಾರ್ಕೆಟ್ ಫೋರ್ಸಸ್. ವಾಟ್ ಆರ್ ದ ಮಾರ್ಕೆಟ್ ಫೋರ್ಸಸ್? ಮಾರ್ಕೆಟ್ ಫೋರ್ಸಸ್ ಆರ್ ನಥಿಂಗ್ ಬಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. So that means according to classicalists, equilibrium exists through demand and supply. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೂಲಕ ಒಂದು ಪ್ರೈಸ್ ಮೆಕಾನಿಸಮ್ ಅಥವಾ ಬೆಲೆಯ ಯಂತ್ರದ ಒಂದು ಕಾರ್ಯಾಚರಣೆಯಿಂದ ಆರ್ಥಿಕತೆಯಲ್ಲಿ ಸ್ವಯಂಚಾಲಿತ ಸಮತೋಲನ ಅಥವಾ ಸ್ವಯಂಚಾಲಿತ ಹೊಂದಾಣಿಕೆ ಏರ್ಪಡುತ್ತೆ ಅನ್ನುವಂಥದ್ದು ಅವರ ಒಂದು ವಿಚಾರಧಾರೆ ಆಗಿರುತ್ತೆ. ನಾವಿಲ್ಲಿ ಒಂದು ರೇಖಾಚಿತ್ರವನ್ನು ನೋಡೋಣ. ಈ ಒಂದು ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಡಿಮ್ಯಾಂಡ್ ಬ್ಲಾಕ್ಸ್ ಇದೆ, ಆ ಕಡೆ ಸಪ್ಲೈ ಬ್ಲಾಕ್ಸ್ ಇದೆ. ಸೊ ಅಂತ ಹೇಳಿದರೆ ಆರ್ಥಿಕತೆಯಲ್ಲಿ ಏನೆಲ್ಲ ಪೂರೈಕೆ ಆಗುತ್ತೋ ಆ ಎಲ್ಲ ಪೂರೈಕೆಗೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಅಂದರೆ ಪೂರೈಕೆ ಮತ್ತು ಬೇಡಿಕೆಗಳು ಸಮನಾಗುವ ಕಾರಣ ಯಾವ ಅವಧಿಯಲ್ಲಿಯೂ ಸಮತೋಲನ ಏರ್ಪಡುತ್ತೆ. ಅದು ಕದಲೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾದರೆ ಅಥವಾ ಪೂರೈಕೆಗಿಂತ ಬೇಡಿಕೆ ಹೆಚ್ಚಾದರೆ ಸ್ವಯಂ ಬೆಲೆಯ ಒಂದು ಕಾರ್ಯಾಚರಣೆಯಿಂದ ಅವೆರಡು ಏನಾಗ್ತವೆ, ಸಮತೋಲನಕ್ಕೆ ಬಂದು ತಲುಪ್ತವೆ ಅನ್ನುವಂಥದ್ದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಒಂದು ಆರ್ಗ್ಯುಮೆಂಟ್ ಆಗಿದೆ. ಸೊ ಇದು ಆ ಒಂದು ಸಿದ್ಧಾಂತದ ಮೆರಿಟ್ಸ್ ಅಂತ ಹೇಳಿ ನಾವು ಗುರುತಿಸ್ಬೋದು. And next point is no possibility of general overproduction. ಆರ್ಥಿಕತೆಯಲ್ಲಿ ಯಾವುದೇ ರೀತಿಯ ಮಿತಿಮೀರಿದ ಅಥವಾ ಅಧಿಕ ಉತ್ಪಾದನೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಒಂದು ಅರ್ಥಶಾಸ್ತ್ರಜ್ಞರ ವಾದ. ದಟ್ ಮೀನ್ಸ್ ಸೊ ಕ್ಲಾಸಿಕಲ್ ಎಕನಾಮಿಕ್ಸ್ ರೂಲ್ಡ್ ಔಟ್ ಪಾಸಿಬಿಲಿಟಿ ಆಫ್ ಜನರಲ್ ಓವರ್ ಪ್ರೊಡಕ್ಷನ್ ಇನ್ ದ ಎಕಾನಮಿ. ಆರ್ಥಿಕತೆಯಲ್ಲಿ ಯಾವುದೇ ರೀತಿಯ ಅಧಿಕ ಉತ್ಪಾದನೆ ಏರ್ಪಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅವರ ಒಂದು ವಾದ ಆಗಿದೆ. ಏಕೆಂದರೆ ಆರ್ಥಿಕತೆಯಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ ಅಷ್ಟು ಉತ್ಪಾದನೆಯನ್ನು ಹೀರಿಕೊಳ್ಳುವಂತಹ ಆದಾಯ ಉತ್ಪಾದನೆಯೊಂದಿಗೆ ಸೃಷ್ಟಿಯಾಗುವ ಕಾರಣ ಅಲ್ಲಿ ಪೂರೈಕೆಗೆ ಸಮನಾಗಿ ಬೇಡಿಕೆಯೂ ಏರ್ಪಡುತ್ತೆ. ಹಾಗಾಗಿ ಯಾವುದೇ ಮಿತಿಮೀರಿದ ಉತ್ಪಾದನೆ ಆರ್ಥಿಕತೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅವರ ಒಂದು ವಾದ ಆಗಿದೆ. ಇದನ್ನು ದ ಫೇಮಸ್ ಕ್ಲಾಸಿಕಲ್ ಎಕನಾಮಿಸ್ಟ್ ಸೇ ಅವರ ಒಂದು ಲಾನಲ್ಲಿ ನಾವು ನೋಡ್ಬೋದಾಗಿದೆ. ಸಿ ದಿಸ್ ಡಯಾಗ್ರಾಮ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹೌಸ್ ಹೋಲ್ಡ್ಸ್ ಆ್ಯಂಡ್ ಅದರ್ ಸೈಡ್ ಫಾರ್ಮ್ಸ್ ಆರ್ ದೇರ್. ಹೌಸ್ ಹೋಲ್ಡ್ಸು ಏನು ಮಾಡ್ತಿದ್ದಾರೆ, ತಮ್ಮಲ್ಲಿ ಇರುವಂತಹ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಫರ್ಮ್ಸ್ಗೆ ಮಾರಾಟ ಮಾಡೋದ್ರಿಂದ ಅವರಿಂದ ಕಾಂಪನ್ಸೇಷನನ್ನು ಅಥವಾ ಒಂದು ರಿಟರ್ನ್ಸನ್ನು ಪಡಿತಾರೆ ಇನ್ ದಿ ಫಾರ್ಮ್ ಆಫ್ ರೆಂಟ್ಸ್, ಇಂಟರೆಸ್ಟ್, ವೇಜಸ್ ಆ್ಯಂಡ್ ಪ್ರಾಫಿಟ್ಸ್. ಆ್ಯಂಡ್
these returns are returned back to firms in the form of ಪ್ರೈಸಸ್ ಆಫ್ ಪ್ರಾಡಕ್ಟ್ಸ್. ಅಂದರೆ ಹೌಸ್ ಹೋಲ್ಡ್ಸು ತಮ್ಮಲ್ಲಿ ಇರುವಂತಹ ಉತ್ಪಾದನೆಗಳನ್ನ ಫರ್ಮ್ಸ್ಗಳಿಗೆ ಮಾರಾಟ ಮಾಡಿ ಅದೇ ಒಂದು ಆದಾಯವನ್ನು ಬೆಳೆಸಿ ಉದ್ಯಮ ಸಂಸ್ಥೆಗಳ ಪ್ರಾಡಕ್ಟ್ಸನ್ನು ಕೊಂಡ್ಕೊಳ್ಳೋದ್ರ ಮೂಲಕ ಏನಾಗ್ತಿದೆ, ಇಲ್ಲಿ ಉತ್ಪಾದನೆಯೊಂದಿಗೆ ಬೇಡಿಕೆಯು ಸಹ ಅಂದರೆ ಆದಾಯ ಸೃಷ್ಟಿಯಾಗ್ತಿದೆ. ಆ ಆದಾಯ ಪೂರೈಕೆಗೆ ತಕ್ಕ ಬೇಡಿಕೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಸೇಸ್ನ ಒಂದು ನಿಯಮ, ಮಾರುಕಟ್ಟೆಯ ನಿಯಮ ಆಗಿದೆ. ಈ ಸೇನ ಮಾರುಕಟ್ಟೆಯ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್, ಅಂದರೆ ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತೆ. ದಟ್ ಮೀನ್ಸ್ ನೋ ಪಾಸಿಬಿಲಿಟಿ ಆಫ್ ಜನರಲ್ ಓವರ್ ಪ್ರೊಡಕ್ಷನ್ ಅಂತ ಹೇಳುವಂಥದ್ದು. ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಪಾಯಿಂಟ್, ನೋ ಜನರಲ್ ಅನ್ಎಂಪ್ಲಾಯ್ಮೆಂಟ್. One of the main assumption of classical economists is full employment. ಕ್ಲಾಸಿಕಲ್ ಥಿಯರಿ ನಿಂತಿರುವಂಥದ್ದೇ ಪೂರ್ಣೋದ್ಯೋಗ ಅನ್ನುವಂತಹ ಕಲ್ಪನೆಯ ಮೇಲೆ. ಹಾಗಾಗಿ ಅವರ ಒಂದು ಸಿದ್ಧಾಂತದ ಪ್ರಮುಖ ಗುಣವಾಗಿ ನಾವು ಇದನ್ನು ಗುರುತಿಸಬಹುದಾಗಿದೆ. ಆರ್ಥಿಕತೆಯಲ್ಲಿ ಯಾವುದೇ ನಿರುದ್ಯೋಗ ಇರೋದಿಲ್ಲ, ಸಾರ್ವತ್ರಿಕ ನಿರುದ್ಯೋಗ. ಬದಲಿಗೆ ಏನಿರುತ್ತೆ, ಅಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಎಕ್ಸಿಸ್ಟೆನ್ಸ್ ಇರುತ್ತೆ ಅನ್ನುವಂಥದ್ದು. ಅಂತ ಹೇಳಿದರೆ, ಒಂದು ವೇಳೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಏನಾದರೂ ಇದ್ದರೆ ಅದು ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಆಗಿರುತ್ತೆ ವಿನಃ ಅದು ಏನಾಗಿರಲ್ಲ, ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕನಾಮಿಸ್ಟ್, ಕೆಲವು ವ್ಯಕ್ತಿಗಳು ಕೆಲಸ ಮಾಡುವುದಕ್ಕೆ ಇಷ್ಟ ಇಲ್ಲದಿರುವ ಕಾರಣ ಅವರು ನಿರುದ್ಯೋಗಿಗಳು ಉಳಿದಿರ್ಬೋದು. ಆದರೆ ಕೆಲಸ ಮಾಡುವುದಕ್ಕೆ ಯಾರಿಗೆಲ್ಲ ಡಿಸೈರ್ ಇದೆಯೋ ಅವರೆಲ್ಲರಿಗೂ ಕೆಲಸ ಇರುತ್ತೆ. ದಟ್ ಮೀನ್ಸ್ ಆರ್ಥಿಕತೆಯಲ್ಲಿ ಏನಿರುತ್ತೆ, ಫುಲ್ ಎಂಪ್ಲಾಯ್ಮೆಂಟ್ ಎಕ್ಸಿಸ್ಟೆನ್ಸ್ ಇರುತ್ತೆ ಎನ್ನುವಂಥದ್ದು ಅವರ ವಾದ ಆಗಿದೆ. ಆ್ಯಂಡ್ ಅನದರ್ ಪಾಯಿಂಟ್ ಈಸ್ ಇನ್ಬಿಲ್ಟ್ ಫ್ಲೆಕ್ಸಿಬಿಲಿಟಿ, ಅಂತರ್ಗತ ನಮ್ಯತೆ ಅಥವಾ ಅಂತರ್ಗತ ಹೊಂದಾಣಿಕೆ ಅಂತೇಳಿ ಗುರುತಿಸುವಂಥದ್ದು. ಅಂದರೆ ಇನ್ capitalist economies, they have price mechanism. That means these type of markets automatically adjust their equilibrium. ಯಾವುದೇ ಒಂದು ಹೊರಗಿನ ಕಂಟ್ರೋಲ್ ಅಥವಾ ಯಾವುದೇ ಒಂದು ಹೊರಗಿನ ಹಸ್ತಕ್ಷೇಪ ಇಲ್ಲದೆ ಈ ಮಾರುಕಟ್ಟೆಗಳು ಏನಾಗ್ತವೆ, ಸ್ವಯಂ ಚಾಲಿತ ಹೊಂದಾಣಿಕೆಯಿಂದ ಸ್ವಯಂ ಮೊದಲಿನ ಒಂದು ಸ್ಥಿತಿಗೆ ಬಂದು ತಲುಪ್ತವೆ. ಇದನ್ನೇ ಅಂದರೆ ಅವು ಅಂತರ್ಗತವಾಗಿ ಆ ನಮ್ಯತೆಯನ್ನು ಹೊಂದಿದೆ ಅಂತೇಳಿ. ದಟ್ ಮೀನ್ಸ್ ನೋ ಸ್ಟೇಟ್ ಇಂಟರ್ವೆನ್ಷನ್ ಇನ್ ದ ಎಕಾನಮಿ. ಕ್ಲಾಸಿಕಲ್ ಎಕನಾಮಿಸ್ಟು ಆರ್ಥಿಕತೆಯ ಚಟುವಟಿಕೆಗಳಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಯಾಕಂದರೆ ಆರ್ಥಿಕತೆಯನ್ನು ಸರಿಪಡಿಸೋದಕ್ಕೆ ಯಾವುದೇ ಹೊರಗಿನ ಶಕ್ತಿಯ ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ಕಾರವೇ ಮಾಡುವಂತಹ ಕೆಲಸವನ್ನು ಇಲ್ಲಿ ಅಂತರ್ಗತವಾಗಿ ಆರ್ಥಿಕತೆ ತಾನೇ ಅದನ್ನು ಸರಿಪಡಿಸಿಕೊಳ್ಳುವ ಕಾರಣ ಯಾವುದೇ ಹೊರಗಿನ ಶಕ್ತಿಯ ಅವಶ್ಯಕತೆ ಇಲ್ಲ ಅನ್ನೋದು ಅವರ ವಾದ. ಅಂದರೆ ಯಾವುದೇ ಸ್ಟೇಟ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿರೋದನ್ನು ನಾವು ಗುರುತಿಸ್ಬೋದು. ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕನಾಮಿಸ್ಟ್ಸ್, before we seen they ruled out overproduction in the economy. ನಾವು ಮೊದಲು ಈಗಾಗಲೇ ನೋಡಿದ್ವಿ, ಅವ್ರೇನು ಹೇಳಿದ್ರು, ಆರ್ಥಿಕತೆಯಲ್ಲಿ ಯಾವುದೇ ಅಧಿಕ ಉತ್ಪಾದನೆ ಇರೋದಕ್ಕೆ ಸಾಧ್ಯ ಇಲ್ಲ. ವೈ ಬಿಕಾಸ್ ಆಲ್ ಪ್ರೊಡಕ್ಷನ್ ಆರ್ ಸೋಲ್ಡ್ ಔಟ್. ಯಾವುದೇ ಪ್ರೊಡಕ್ಷನ್ನು ಸಹ ಮಾರಾಟವಾಗದೆ ವೇರ್ ಹೌಸಲ್ಲಿ ಉಳಿದೋಗೋದಿಲ್ಲ. ಯಾವುದೇ ಒಂದು ಓಲ್ಡ್ ಸ್ಟಾಕ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಉತ್ಪಾದನೆಯಾದಂತಹ ಸಂದರ್ಭದಲ್ಲಿಯೇ ಉತ್ಪನ್ನದ ಜೊತೆಗೆ ಆದಾಯವೂ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಪೂರೈಕೆಗೆ ತಕ್ಕ ಬೇಡಿಕೆ ಆ ಸಮಯದಲ್ಲಿ ನಿರ್ಧಾರವಾಗುತ್ತೆ ಅನ್ನುವಂಥದ್ದನ್ನು
ಸೇನ ಮಾರುಕಟ್ಟೆ ನಿಯಮ ನಾವು ನೋಡಿದ್ವಿ. ಹಾಗಾಗಿ ಇಲ್ಲಿ ಪೂರೈಕೆಗೆ ತಕ್ಕ ಬೇಡಿಕೆ ಯಾವತ್ತಿಗೂ ಇರುತ್ತೆ. ಆದ್ದರಿಂದ ಅಧಿಕ ಉತ್ಪಾದನೆ ಸಾಧ್ಯ ಇಲ್ಲ. ಆದ್ದರಿಂದ ಆರ್ಥಿಕತೆಯಲ್ಲಿ ಲಭ್ಯವಿರುವಂತಹ ರಿಸೋರ್ಸಸ್ ಎಲ್ಲ ಏನಾಗುತ್ತೆ, ಬೆಟರ್ ಯುಟಿಲೈಸ್ ಆಗುತ್ತೆ. ಅಂದರೆ ಪ್ರತಿಯೊಂದು, ಇಟ್ ಮೇ ಬಿ ಲೇಬರ್, ಲ್ಯಾಂಡ್, ಕ್ಯಾಪಿಟಲ್, ಯಾವುದೇ ಒಂದು ರಿಸೋರ್ಸು ಸಹ ಏನಾಗುತ್ತೆ, ಬೆಟರ್ ಯುಟಿಲೈಸೇಷನ್ ಆಗುತ್ತೆ ಅನ್ನುವಂಥದ್ದನ್ನು ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್, ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಅಕಾರ್ಡಿಂಗ್ ಟು ಕ್ಲಾಸಿಕಲಿಸ್ಟ್, savings and investments are attained equilibrium through interest rate. They always have equilibrium in the economy. ಕ್ಲಾಸಿಕಲ್ ಎಕನಾಮಿಸ್ಟ್ ಆರ್ಗ್ಯುಮೆಂಟ್ ಏನಂತ ಹೇಳಿದರೆ, ಆರ್ಥಿಕತೆಯಲ್ಲಿ ಉಳಿತಾಯ ಮತ್ತು ಹೂಡಿಕೆಗಳ ನಡುವೆ ಯಾವಾಗಲೂ ಸಮತೋಲನ ಇದ್ದೇ ಇರುತ್ತೆ. ಈ ಸಮತೋಲನವನ್ನು ಬಡ್ಡಿಯ ದರ ಯಾವತ್ತಿಗೂ ಕಾಯ್ದುಕೊಂಡು ಹೋಗುತ್ತೆ. ಹಾಗಾಗಿ ಸೇವಿಂಗ್ಸ್ಗಿಂತ ಇನ್ವೆಸ್ಟ್ಮೆಂಟ್ ಹೆಚ್ಚಾಗೋದಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ಗಿಂತ ಸೇವಿಂಗ್ಸ್ ಹೆಚ್ಚಾಗೋದಾಗಲಿ ಅಂತಹ ಸನ್ನಿವೇಶಗಳು ಏರ್ಪಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರ ಒಂದು ಆರ್ಗ್ಯುಮೆಂಟ್ ಆಗಿದೆ. ಹಾಗಾಗಿ ಏನೆಲ್ಲ ಸೇವ್ ಆಗುತ್ತೋ ಅದೆಲ್ಲವೂ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ಸಿದ್ಧಾಂತದ ಮತ್ತೊಂದು ಗುಣ ಅಂತ ಹೇಳಿ ನಾವು ಗುರುತಿಸ್ಬೋದು. ಅಂಡ್ ಅನದರ್ ಮೆರಿಟ್ಸ್ ಆಫ್ ದಿಸ್ ಥಿಯರಿ ಈಸ್ ನ್ಯೂಟ್ರಲ್ ರೋಲ್ ಆಫ್ ಮನಿ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಮತ್ತೊಂದು ಮೆರಿಟ್ಸ್ ಅಂತ ಹೇಳಿದರೆ ನ್ಯೂಟ್ರಲ್ ರೋಲ್ ಆಫ್ ಮನಿ. ಸೊ ಹಿಯರ್, according to classical economists, money acts only as a exchange, medium of exchange. It plays a function only a medium of exchange according to classicalist. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಹೇಳೋದು ಏನಂತ ಹೇಳಿದರೆ, ಆರ್ಥಿಕತೆಯಲ್ಲಿ ಹಣಕ್ಕೆ ಇರುವಂತಹ ಒಂದೇ ಕೆಲಸ ಅಂದರೆ ಅದು ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಅಂತ. ಅಂದರೆ ಯಾವುದೇ ಒಂದು ವಸ್ತುವನ್ನು ಕೊಳ್ಳಬೇಕು ಅಂದರೆ ಮನಿ ಬೇಕು, ಯಾವುದೇ ವಸ್ತುವನ್ನು ಮಾರಾಟ ಮಾಡಬೇಕು ಅಂದರೆ ಮನಿ ಬೇಕು. ಆ ಒಂದು ವಸ್ತುವಿನ ಜೊತೆಗೆ ವಿನಿಮಯ ಮಾಡಿಕೊಳ್ಳಿಕ್ಕೆ ವಿನಿಮಯ ಮಾಧ್ಯಮವಾಗಿ ಮಾತ್ರ ಅದನ್ನು ಬಳಸ್ತಾ ಇರ್ತೀವಿ ವಿನಃ ಅದಕ್ಕೆ ಇನ್ಯಾವ ಪಾತ್ರವೂ ಇರಲ್ಲ. ವೈ ಬಿಕಾಸ್ ಉತ್ಪಾದನೆಯಾದ ಉತ್ಪನ್ನವೆಲ್ಲವೂ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದನ್ನು ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಿಂದ ಯಾವುದೇ ಓವರ್ ಪ್ರೊಡಕ್ಷನ್ ಮಾರುಕಟ್ಟೆಯಲ್ಲಿ ಇಲ್ಲ, ಯಾವುದೇ ನಿರುದ್ಯೋಗ ಇಲ್ಲ. ಆದ್ದರಿಂದ ಪೂರ್ಣೋದ್ಯೋಗ ನೆಲೆಸಿರುತ್ತೆ. ಆದ್ದರಿಂದ ಇಲ್ಲಿ ಮನಿಗೆ ಬೇರೆ ಯಾವುದೇ ಕೆಲಸ ಇಲ್ಲ. ಏಕೆಂದರೆ ಉತ್ಪಾದನೆಯಾದಂತಹ ಅಥವಾ ಸೃಷ್ಟಿಯಾದಂತಹ ಆದಾಯವೆಲ್ಲ ಏನಾಗ್ತಿದೆ, ಹೂಡಿಕೆ ಆಗ್ತಾ ಇದೆ. ಸೇವಿಂಗ್ ಅಲ್ಲ, ಸೇವಿಂಗ್ ಪಾರ್ಟ್ ಇಲ್ಲ ಇಲ್ಲಿ. ಸೇವಿಂಗ್ ಇದ್ದಾಗ ಮಾತ್ರ ನಾವು ಮನೆಯ ಇನ್ನೊಂದು ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ. ದಟ್ ಮೀನ್ಸ್ ಸ್ಟೋರ್ ಆಫ್ ವ್ಯಾಲ್ಯೂ ಆರ್ ಡಿಫರ್ಡ್ ಪೇಮೆಂಟ್ಸ್, ಮೆನಿ ಥಿಂಗ್ಸ್, ಬೇರೆ ಯಾವುದಾದ್ರೂ ಕಾರ್ಯ ಇರಬಹುದು. ಆದರೆ ಇಲ್ಲಿ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಯಾಕಂದರೆ ಓವರ್ ಪ್ರೊಡಕ್ಷನ್ನೇ ಇಲ್ಲ ಆರ್ಥಿಕತೆಯಲ್ಲಿ ಅಂತ ಹೇಳಿದಾಗ, ಅಥವಾ ನಿರುದ್ಯೋಗವೇ ಇಲ್ಲ ಅಂತೇಳಿ ಹೇಳಿದಾಗ ಮನೆಗೆ ಇರುವಂತಹ ಕಾರ್ಯ ಏನು, ಕೇವಲ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಮಾತ್ರ ಅದು ಕಾರ್ಯವನ್ನು ನಿರ್ವಹಿಸಬೇಕೆ ವಿನಃ ಮತ್ತು ಯಾವುದೇ ಕಾರ್ಯವೂ ಅದಕ್ಕೆ ಇಲ್ಲ ಅನ್ನುವಂಥದ್ದು ಕ್ಲಾಸಿಕಲ್ ಎಕನಾಮಿಸ್ಟ್ರವರ ವಾದ. ಓಕೆ ಡಿಯರ್ಸ್, in our next class we will going to understand about demerits of this theory. ನಾವು ಮುಂದಿನ ತರಗತಿಯಲ್ಲಿ ನಾವು ಕ್ಲಾಸಿಕಲ್ ಎಕನಾಮಿಕ್ಸಿನ ಅಥವಾ ಕ್ಲಾಸಿಕಲ್ ಥಿಯರಿಯ ಒಂದು ಡಿಮೆರಿಟ್ಸನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಈ ದಿನ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಹೆಚ್ಚಿನ ಅಭ್ಯಾಸಕ್ಕಾಗಿ ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.